ಒಂದು ದಿನ ಒಂದು ಬೆಕ್ಕು ಪ್ರವಾಸ ಹೊರಟಿತು. ಪ್ರವಾಸದಲ್ಲಿ ಅದು ತನ್ನ ಆಹಾರವನ್ನು ಬೇಟೆಯಾಡಿ ಪಡೆಯುತ್ತಿತ್ತು. ತನ್ನ ಸೂಕ್ಷ್ಮವಾದ ಕಣ್ಣುಗಳ ಮೂಲಕ ಮರಗಳಲ್ಲಿ ಅಡಗಿ ಕುಳಿತಿರುವ ಹಲ್ಲಿಗಳನ್ನು ಪತ್ತೆ ಹಚ್ಚಿ ಅದನ್ನು ತಿನ್ನುತ್ತಿತ್ತು. ಹೀಗೆ ಒಂದು ದಿನ ಅದು ಒಂದು ನದಿಯ ಬಳಿಗೆ ಬಂತು. ನೀರೆಂದರೆ ಬೆಕ್ಕಿಗೆ ಭಯ. ನದಿಯನ್ನು ಹೇಗೆ ದಾಟುವುದು ಎಂದು ಚಿಂತಿಸುತ್ತಾ ಅದು ನದಿಯ ದಡದಲ್ಲಿರುವ ಮರವನ್ನು ಏರಿ ಕುಳಿತಿತು. 2 ದಿವಸ ಕಳೆದರೂ ಅದಕ್ಕೆ ನದಿಯನ್ನು ದಾಟಲು ಯಾವ ಉಪಾಯವೂ ಹೊಳೆಯಲಿಲ್ಲ. ಅಷ್ಟು ಹೊತ್ತಿಗೆ ಅನಾನ್ಸಿ ಎಂಬ ಕರಡಿ ಒಂದು ಮೀನಿನ ಗಾಳ ಮತ್ತು ಒಂದು ಚೀಲ ಹಿಡಿದುಕೊಂಡು ಆ ನದಿಯಲ್ಲಿ ಮೀನು ಹಿಡಿಯಲು ಬಂತು. ದಡದಲ್ಲಿ ಕುಳಿತು ಅದು ಅರ್ಧ ಗಂಟೆ ಹೊತ್ತು ಮೀನು ಹಿಡಿಯಲು ಪ್ರಯತ್ನಿಸಿದರೂ ಒಂದೇ ಒಂದು ಮೀನು ಸಿಗಲಿಲ್ಲ. ಆಯಾಸಗೊಂಡ ಅದು ಬೆಕ್ಕು ಕುಳಿತಿದ್ದ ಮರದ ಬುಡಕ್ಕೆ ಹೋಗಿ ಕುಳಿತುಕೊಂಡಿತು. ಅಲ್ಲಿ ಕುಳಿತು ತನ್ನ ಸುತ್ತಮುತ್ತ ನೋಡುತ್ತಿದ್ದಾಗ ಅದಕ್ಕೆ ಮರದಲ್ಲಿ ಒಂದು ತೂತಿನಿಂದ ಅಂಟು ಪದಾರ್ಥ ಒಸರುತ್ತಿರುವುದು ಕಾಣಿಸಿತು. ಅದನ್ನು ಮುಟ್ಟಿ ನೋಡಿದಾಗ ಅದರ ಕೈಗೆ ಸ್ವಲ್ಪ ಅಂಟಿಕೊಂಡಿತು. ಅದನ್ನು ಬಾಯಿಗೆ ಹಾಕಿ ರುಚಿ ನೋಡಿತು. ಅದು ಸಿಹಿಯಾದ ಜೇನುತುಪ್ಪವಾಗಿತ್ತು. ತೂತಿನ ಒಳಗೆ ಇನ್ನೂ ತುಂಬ ಜೇನುತುಪ್ಪ ಇರಬಹುದೆಂಬ ಆಸೆಯಿಂದ ಅದು ತನ್ನ ಬೆರಳನ್ನು ತೂತಿನೊಳಗೆ ಹಾಕಿತು. ಆಗ ಒಳಗಿನಿಂದ ಯಾರೋ ತನ್ನ ಬೆರಳನ್ನು ಎಳೆದಂತಾಯಿತು. ಆದರೆ ಕೂಡಲೇ ಬೆರಳನ್ನು ಹೊರಕ್ಕೆ ಎಳೆದು ತೆಗೆಯಲು ಸಾಧ್ಯವಾಗದೆ ಭಯಗೊಂಡ ಅದು ನನ್ನ ಬೆರಳನ್ನು ಹಿಡಿದುಕೊಂಡವರು ಯಾರು ಎಂದು ಕೇಳಿತು. ತೂತಿನೊಳಗಿಂದ ಒಂದು ಸ್ವರ ನಾನೊಂದು ಚಕ್ರ ಎಂದು ಹೇಳಿತು. ಚಕ್ರವೇ, ನನಗೆ ನೀನು ಕಾಣಿಸುತ್ತಾ ಇಲ್ಲ ಎಂದು ಅನಾನ್ಸಿ ಹೇಳಿತು. ಆಗ ಬಿಲದೊಳಗಿದ್ದ ಚಕ್ರ ಅನಾನ್ಸಿಯ ಬೆರಳನ್ನು 7 ಸುತ್ತು ಸುತ್ತಿ ರಭಸದಿಂದ ಹೊರಕ್ಕೆಸೆಯಿತು. ಅನಾನ್ಸಿ ಸ್ವಲ್ಪ ದೂರದಲ್ಲಿದ್ದ ತರಗಲಿಯ ರಾಶಿ ಮೇಲೆ ಹೋಗಿ ಬಿತ್ತು. ಬಿದ್ದ ಹೊಡೆತಕ್ಕೆ ಅದಕ್ಕೆ ಪ್ರಜ್ಞೆ ತಪ್ಪಿದಂತಾಯಿತು. ಆದರೆ ತರಗಲಿಯ ರಾಶಿಯ ಮೇಲೆ ಬಿದ್ದುದರಿಂದ ಪೆಟ್ಟಾಗಿರಲಿಲ್ಲ. ಈ ಅನುಭವದಿಂದ ಅದಕ್ಕೆ ಆಹಾರ ಸಂಗ್ರಹಿಸಲು ಒಂದು ಉಪಾಯ ಹೊಳೆಯಿತು. ಅನಾನ್ಸಿ ಅಲ್ಲಿದ್ದ ತರಗಳೆಗಳನ್ನೆಲ್ಲ ಬದಿಗೆ ಸರಿಸಿ ಆ ಜಾಗದಲ್ಲಿ ಕೆಲವು ಕಲ್ಲುಗಳನ್ನು ರಾಶಿ ಹಾಕಿತು. ಅವುಗಳ ನಡುವೆ ಚೂಪಾಗಿರುವ ಕೆಲವು ಕೋಲುಗಳನ್ನು ಇರಿಸಿತು. ಅನಂತರ ತಾನು ಮೊದಲು ಕುಳಿತಿದ್ದ ಜಾಗಕ್ಕೆ ಬಂದು ಕುಳಿತುಕೊಂಡಿತು. ಆಗ ಆ ದಾರಿಯಾಗಿ ಒಂದು ಕೋಳಿ ಬಂತು. ಅನಾನ್ಸಿ ಅದಕ್ಕೆ ಪಕ್ಕದಲ್ಲಿರುವ ಮರದ ಪೊಟರೆಯಲ್ಲಿ ಜೇನುತುಪ್ಪ ಇರುವ ಸಮಾಚಾರ ತಿಳಿಸಿತು. ಬೆರಳನ್ನು ತೂತಿನೊಳಗೆ ಹಾಕಿ ಬೇಕಾದಷ್ಟು ಜೇನುತುಪ್ಪ ಪಡೆಯಬಹುದೆಂದು ತಿಳಿಸಿತು. ಕೋಳಿ ತೂತಿನೊಳಗೆ ಬೆರಳು ಹಾಕಿದಾಗ ಅದರ ಬೆರಳನ್ನು ಯಾರೋ ಒಳಗಿನಿಂದ ಹಿಡಿದು ಎಳೆದಂತಾಯಿತು. ಬೆರಳನ್ನು ಹೊರಕ್ಕೆ ತೆಗೆಯಲು ಸಾಧ್ಯವಾಗದೆ ಅದು ಅನಾನ್ಸಿಗೆ ಹೇಳಿತು. ಅನಾನ್ಸಿ, ನನ್ನ ಬೆರಳನ್ನು ಯಾರೋ ಹಿಡಿದುಕೊಂಡಿದ್ದಾರೆ. ನಿನ್ನ ಬೆರಳನ್ನು ಯಾರು ಹಿಡಿದುಕೊಂಡಿರುವರು ಎಂದು ಕೇಳು ಎಂದು ಅನಾನ್ಸಿ ಹೇಳಿತು. ಕೋಳಿ ಹಾಗೆ ಕೇಳಿದಾಗ ಒಳಗಿನಿಂದ ನಾನು ಚಕ್ರ ಎನ್ನುವುದು ಕೇಳಿಸಿತು. ಕೋಳಿ ಹೇಳಿತು, ಚಕ್ರವೇ, ನನಗೆ ನೀನು ಕಾಣಿಸ್ತಾ ಇಲ್ಲ. ಒಡನೆ ಚಕ್ರ ಕೋಳಿಯ ಬೆರಳನ್ನು 7 ಸುತ್ತು ತಿರುಗಿಸಿ ಅದನ್ನು ರಭಸದಿಂದ ದೂರಕ್ಕೆ ಎಸೆಯಿತು. ಆಗ ಅದು ದೂರದಲ್ಲಿದ್ದ ಕಲ್ಲು ಮತ್ತು ಚೂಪಾದ ಕೋಲುಗಳ ರಾಶಿಯ ಮೇಲೆ ಬಿತ್ತು. ಅನಾನ್ಸಿ ಓಡುತ್ತಾ ಹೋಗಿ ಆ ಕೋಳಿಯನ್ನು ತನ್ನ ಚೀಲದೊಳಗೆ ತುಂಬಿಸಿಕೊಂಡಿತು. ಅನಂತರ ತಾನು ಮೊದಲು ಕುಳಿತಿದ್ದ ಜಾಗಕ್ಕೆ ಹೋಗಿ ಮೊದಲಿನಂತೆ ಕುಳಿತುಕೊಂಡಿತು. ಸ್ವಲ್ಪ ಹೊತ್ತಿನಲ್ಲಿ ಒಂದು ಇಲಿ ಆ ದಾರಿಯಾಗಿ ಬಂತು. ಇಲಿಗೂ ಅನಾನ್ಸಿ ಜೇನುತುಪ್ಪದ ಆಸೆ ತೋರಿಸಿತು. ಅನಾನ್ಸಿ ಹೇಳಿದಂತೆ ಇಲಿ ತನ್ನ ಬೆರಳನ್ನು ತೂತಿನೊಳಗೆ ಹಾಕಿತು. ಚಕ್ರ ಅದರ ಬೆರಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿತು. ಅನಾನ್ಸಿ, ನನ್ನ ಬೆರಳನ್ನು ಯಾರೋ ಹಿಡಿದುಕೊಂಡಿದ್ದಾರೆ ಎಂದು ತಡವರಿಸುತ್ತಾ ಇಲಿ ಹೇಳಿತು. ಯಾರು ನನ್ನನ್ನು ಹಿಡಿದುಕೊಂಡಿದ್ದಾರೆಂದು ಕೇಳು. ಭಯಗೊಂಡ ಇಲಿ ನನ್ನ ಬೆರಳನ್ನು ಹಿಡಿದುಕೊಂಡವರು ಯಾರು ಎಂದು ಕೇಳಿತು. ನಾನು ಚಕ್ರವೇ, ನೀನು ನನಗೆ ಕಾಣಿಸ್ತಾ ಇಲ್ಲ ಎಂದಿತು ಇಲಿ. ಆಗಲೂ ಚಕ್ರ ಇಲಿಯನ್ನು 7 ಸುತ್ತು ತಿರುಗಿಸಿ ರಭಸದಿಂದ ದೂರಕ್ಕೆ ಎಸೆಯಿತು. ಇಲಿ ಕಲ್ಲಿನ ರಾಶಿಯ ಮೇಲೆ ಬಿದ್ದ ಇಲಿಯನ್ನು ಅನಾನ್ಸಿ ಓಡಿ ಹೋಗಿ ತನ್ನ ಚೀಲದಲ್ಲಿ ಹಾಕಿಕೊಂಡಿತು. ನಂತರ ಅದು ಪುನಃ ತಾನು ಹಿಂದೆ ಕುಳಿತಿದ್ದ ಜಾಗಕ್ಕೆ ಬಂದು ಕುಳಿತುಕೊಂಡಿತು. ಮರದ ಮೇಲೆ ಕುಳಿತು ನೋಡುತ್ತಿದ್ದ ಬೆಕ್ಕು ಅನಾನ್ಸಿ ಇಲಿಯನ್ನು ತರಲು ಹೋದಾಗ ಮರದಿಂದ ಕೆಳಗೆ ಇಳಿದು ಸ್ವಲ್ಪ ದೂರ ಹೋಗಿ ಅನಂತರ ಹಿಂದಕ್ಕೆ ಬಂತು. ಅನಾನ್ಸಿ ಕುಳಿತಿದ್ದ ಜಾಗಕ್ಕೆ ಬಂದಾಗ
ಅನಾನ್ಸಿ ಬೆಕ್ಕನ್ನು ಕರೆಯಿತು. ನನ್ನ ಬಳಿ ಬಾ, ನಿನಗೆ ಜೀವಿಸಲು ಸುಲಭವಾದ ದಾರಿಯನ್ನು ನಾನು ತೋರಿಸುತ್ತೇನೆ ಎಂದು ಹೇಳಿತು. ಜೇನುತುಪ್ಪ ಇರುವ ಜಾಗಕ್ಕೆ ಅನಾನ್ಸಿ ಬೆಕ್ಕನ್ನು ಕರೆದುಕೊಂಡು ಹೋಯಿತು. ಇಲ್ಲಿ ನೋಡು, ಇಷ್ಟೊಂದು ಜೇನುತುಪ್ಪ ಇದೆ, ರುಚಿ ನೋಡು ಎಂದು ಅನಾನ್ಸಿ ಹೇಳಿತು. ಜೇನುತುಪ್ಪ ಕಾಣಿಸಲಿಲ್ಲವೆಂಬಂತೆ ನಡೆಸುತ್ತಾ ಬೆಕ್ಕು ಹೇಳಿತು, ಜೇನುತುಪ್ಪ ಇದೆಯೇ, ನನಗೆಲ್ಲೂ ಕಾಣಿಸುವುದಿಲ್ಲವಲ್ಲ, ಆದರೆ ರುಚಿ ನೋಡಲು ನೀನೇ ನನಗೆ ಸ್ವಲ್ಪ ತೆಗೆದುಕೊಡು. ಅನಾನ್ಸಿ ತೂತಿನ ಮೇಲ್ಭಾಗದಲ್ಲಿದ್ದ ಜೇನುತುಪ್ಪವನ್ನು ತನ್ನ ಬೆರಳಿನಿಂದ ತೆಗೆದು ಬೆಕ್ಕಿಗೆ ರುಚಿ ನೋಡಲು ಕೊಟ್ಟಿತು. ತುಂಬ ಚೆನ್ನಾಗಿದೆ, ಇನ್ನೂ ಸ್ವಲ್ಪ ಇದ್ದರೆ ಒಳ್ಳೆಯದಿತ್ತು ಎಂದು ಬೆಕ್ಕು ಹೇಳಿತು. ಇಲ್ಲಿ ಬರುವ ತೂತಿನೊಳಗೆ ನಿನ್ನ ಬೆರಳನ್ನು ಹಾಕಿದರೆ ಇನ್ನೂ ಸಿಗಬಹುದು ಎಂದು ಅನಾನ್ಸಿ ಹೇಳಿತು. ಬೆಕ್ಕು ತೂತಿನೊಳಗೆ ಬೆರಳು ಹಾಕುವ ಹಾಗೆ ನಟಿಸುತ್ತಾ ಬೇರೆಲ್ಲೋ ಬೆರಳು ಹಾಕಿ, ಎಲ್ಲಿ ನನಗೆ ತೂತು ಕಾಣಿಸುವುದಿಲ್ಲವಲ್ಲ ಎಂದು ಹೇಳಿತು. ತಾಳ್ಮೆ ಕಳೆದುಕೊಂಡ ಅನಾನ್ಸಿ, ಇಲ್ಲಿ ನೋಡಬೇಕೆ, ನನ್ನ ಕೈಯನ್ನು ನೋಡು ಎನ್ನುತ್ತಾ ತನ್ನ ಕೈಯನ್ನೇ ತೂತಿನೊಳಗೆ ಹಾಕಿತು. ಆಗ ಚಕ್ರ ಅದರ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡಿತು. ಕಲ್ಲು ಚೂಪಾದ ಕೋಲುಗಳ ರಾಶಿಯನ್ನು ಜ್ಞಾಪಿಸಿಕೊಂಡ ಅನಾನ್ಸಿ, ಬೆಕ್ಕೆ, ನನ್ನ ಕೈಯನ್ನು ಯಾರೋ ಹಿಡಿದುಕೊಂಡಿದ್ದಾರೆ. ಅದು ಅಳುತ್ತಾ ಹೇಳಿತು. ನಿನ್ನನ್ನು ಹಿಡಿದುಕೊಂಡವರು ಯಾರು ಎಂದು ಕೇಳು ಎಂದು ಬೆಕ್ಕು ಹೇಳಿತು. ನನ್ನನ್ನು ಹಿಡಿದುಕೊಂಡವರು ಯಾರು ಎಂದು ನನಗೆ ತಿಳಿದಿದೆ. ನೀನು ನನಗೆ ಸಹಾಯ ಮಾಡಿದರೆ ನಾನು ನನ್ನ ಚೀಲದಲ್ಲಿರುವುದನ್ನೆಲ್ಲ ನಿನಗೆ ಕೊಡುತ್ತೇನೆ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ನದಿಯ ದಡದಲ್ಲಿ ಕಲ್ಲುಗಳ ರಾಶಿ ಮತ್ತು ಚೂಪಾದ ಕೋಲುಗಳಿವೆ. ಅವುಗಳನ್ನು ತೆಗೆದು ಆ ಜಾಗದಲ್ಲಿ ಮೆದುವಾದ ಎಲೆಗಳನ್ನು ಹರಡಿ ಹಾಸಿಗೆಯಂತೆ ಮಾಡಬೇಕು ಎಂದು ಅನಾನ್ಸಿ ಹೇಳಿತು. ಅನಾನ್ಸಿಗೆ ಬುದ್ಧಿ ಕಲಿಸಬೇಕೆಂದು ಆಲೋಚಿಸಿದ ಬೆಕ್ಕು ಅಲ್ಲಿಂದ ಓಡಿ ಹೋಗಿ ಕೆಲವು ಕಲ್ಲು ಮತ್ತು ಕೋಲುಗಳನ್ನು ತೆಗೆದು ಎಲೆಗಳನ್ನು ಹರಡಿ ಅನಾನ್ಸಿಯ ಬಳಿಗೆ ಬಂತು. ಅದು ದೂರದಿಂದ ಬರುತ್ತಿರುವಾಗಲೇ ಅನಾನ್ಸಿ ಕೇಳಿತು, ತುಂಬ ಬಾಳೆ ಎಲೆಯನ್ನು ಹರಡಿ ಮಿದುವಾಗಿ ಮಾಡಿದೆಯಲ್ಲವೇ, ಎಲ್ಲ ರೆಡಿಯಾಗಿದೆ ಅನಾನ್ಸಿ ಎಂದು ಬೆಕ್ಕು ಹೇಳಿತು. ನೀನು ಇನ್ನೊಮ್ಮೆ ಅಲ್ಲಿಗೆ ಹೋಗಿ ಅಲ್ಲಿ ಇರಿಸಿರುವ ಬಾಳೆ ಎಲೆಗಳಿಂದ ಒಂದು ತುಂಡನ್ನು ತಂದು ನನಗೆ ತೋರಿಸು, ಹಾಗಾದರೆ ಮಾತ್ರ ನಾನು ನಿನ್ನ ಮಾತನ್ನು ನಂಬುತ್ತೇನೆ ಎಂದು ಅನಾನ್ಸಿ ಹೇಳಿತು. ಬೆಕ್ಕು ಅಲ್ಲಿಗೆ ಹೋಗಿ 10 ಮಿನಿಟ್ಗಳ ನಂತರ ಬಾಳೆ ಎಲೆ ತಾರದೆ ಹಾಗೆಯೇ ಹಿಂದೆ ಬಂದು ಹೇಳಿತು, ನನ್ನನ್ನು ನಂಬು ಅನಾನ್ಸಿ, ಎಲ್ಲ ಸರಿಯಾಗಿದೆ. ಅನಾನ್ಸಿಗೆ ತನ್ನ ಕೈಯನ್ನು ಚಕ್ರ ಇನ್ನೂ ಬಿಗಿಯಾಗಿ ಹಿಡಿದಿರುವಂತೆ ಭಾಸವಾಯಿತು. ನಡುಗುತ್ತಾ ಅದು ಹೇಳಿತು, ನನ್ನನ್ನು ಯಾರು ಹಿಡಿದುಕೊಂಡಿದ್ದಾರೆ? ನಾನು ಚಕ್ರವೇ ನನಗೆ ನೀನು ಕಾಣಿಸ್ತಾ ಇಲ್ಲ ಎಂದಿತು ಅನಾನ್ಸಿ. ಒಡನೆ ಚಕ್ರ ಅದನ್ನು 7 ಸುತ್ತು ತಿರುಗಿಸಿ ರಭಸದಿಂದ ದೂರಕ್ಕೆ ಎಸೆಯಿತು. ಅನಾನ್ಸಿ ಎಲೆಗಳ ಹಾಸಿಗೆ ಮೇಲೆ ಬಿತ್ತು. ಆದರೆ ಎಲೆಗಳ ಅಡಿಯಲ್ಲಿದ್ದ ಕಲ್ಲು ತಗಲಿ ಅದರ ಕಾಲಿಗೆ ಪೆಟ್ಟಾಯಿತು. ಬೆಕ್ಕು ನಗುತ್ತಾ ಕೋಳಿ ಮತ್ತು ಇಲಿದ ಚೀಲವನ್ನು ತೆಗೆದುಕೊಂಡು ತನ್ನ ಮನೆಗೆ ಹೋಯಿತು. ಕಾಲಿಗೆ ಪೆಟ್ಟಾದ ಅನಾನ್ಸಿ ಕುಂಟುತ್ತಾ ಮನೆಗೆ ಹೋಯಿತು.